ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಗರಿಗರಿಯಾಗಿರುವ ಜೋಳದ ಹಿಟ್ಟಿನ ಚಕ್ಲಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟಿಗೆ ನಾನಿಲ್ಲೇ 1 ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡೇನಿ. ಜೋಳದ ಹಿಟ್ಟನ್ನ ನಾನು ಮುಚ್ಚೆನ ಮೊದಲ ಸಾಣಿಸಿ ಇಟ್ಕೊಂಡೇನಿ. ನೆಕ್ಸ್ಟ್ ಈಗ ನಾನು ಟೇಸ್ಟಿಗೆ ಅಂಥೇಳಿ ಖಾರ ಹಾಕ್ಕೊಳತ್ತೀನಿ. ಒಣ ಖಾರ ಪುಡಿ ಹಾಕೋರಿ. ಸೊ ನಾ ಇಲ್ಲೊಂದು 3 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ನಾನು ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಅರಿಶಿನ ಹಾಕೋತೀನಿ. ನೆಕ್ಸ್ಟ್ 1 ಚಮಚದಷ್ಟು ನಾನು ಜೀರಿಗೆ ಹಾಕೋತೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ ನಾವು ಒಂದು ಗಿರ್ದ ಚಮಚದಷ್ಟು ಅಜ್ವಾಯಿನ್ನ ತೊಗೊಂಡು ಅದನ್ನು ಕೈ ಒಳಗೆ ಹಾಕಿ ಈ ಥರ ಸ್ವಲ್ಪ ತಿಕ್ಕೊಂಡು ಆಮೇಲೆ ಹಿಟ್ಟಿಗೆ ಹಾಕೋತೀನಿ. ಈ ಥರ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಜ್ವಾಯಿನದ ಫ್ಲೇವರ್ ಬಿಟ್ಕೋತೈತಿ. ಓಕೆ, ನೆಕ್ಸ್ಟ್ ಈಗ ನಾನಿಲ್ಲೇ 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೋತೇನಂತ. ನೀವು ಕರಿ ಎಳ್ಳನ್ನು ಕೂಡ ಹಾಕೋಬೋದು. ನೆಕ್ಸ್ಟ್ ಟೇಸ್ಟ್ ಪರ್ಪಸ್ಸಿಗೆ ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಸಾಲ್ಟನ್ನು ಹಾಕೋರಿ. ಮಸಾಲ ಸಾಮಾನೆಲ್ಲ ಹಾಕ್ಕೊಂಡ್ಮೇಲೆ ಮಸಾಲ ಸಾಮಾನು ಜೋಳದ ಹಿಟ್ಟಿನ ಜೊತೆ ಮಿಕ್ಸ್ ಆಗುವಂಗೆ ಕಂಪ್ಲೀಟಾಗಿ ಮೊದಲು ಡ್ರೈ ಆಗೇನೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಗಂಟುಗಳನ್ನು ಒಡ್ಕೊಳ್ಳೋಣ ಮತ್ತು ಮಸಾಲ ಹಿಟ್ಟು ಜೊತೆ ಕಂಪ್ಲೀಟಾಗಿ ಬೈಂಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನೀಗ ಕಲಿಸ್ಕೊಳ್ಳೋ ಮಟ್ಟ ನಾನು ಒಂದು ಸೈಡ್ ಗ್ಯಾಸ್ ಮೇಲೆ ಬಿಸಿ ನೀರು ಕಾಯಿಸ್ಕೊಳಕ್ಕಿಟ್ಟೀನಿ. ಈಗ ನೋಡ್ರಿ, ಇದು ಕಂಪ್ಲೀಟಾಗಿ ಮಿಕ್ಸ್ ಆಗೈತಿ. ನಾನು ಇದನ್ನು ಒಂದು ಸೈಡ್ ಮಾಡ್ಕೊಂಡು ನಡುವಂದ ಈ ಥರ ಹೋಲ್ ಮಾಡ್ಕೋತೀನಿ. ಈ ಹೋಲ್ ಒಳಗೆ ನಾನು ಬಿಸಿ ನೀರು ಹಾಕ್ಕೊಂಡು ಏನಂತಂದ್ರೆ ಹಿಟ್ಟನ್ನು ಕಲಿಸ್ಕೊತೀನಿ. ಏನಂತಂದ್ರೆ ಈ ಹಿಟ್ಟನ್ನು ಕಂಪಲ್ಸರಿಯಾಗಿ ನೀವು ಬಿಸಿ ನೀರಿನಾಗನ ಕಲಿಸ್ಕೋಬೇಕು. ಯಾಕೆ ಜೋಳದ ಹಿಟ್ಟು ಬಿಸಿ ನೀರು ಹಾಕಿ ಕಲಸಿದ್ರನ ಜಿಗುಟ್ಟು ಬರ್ತೈತಿ. ಹಿಟ್ಟು ಜಿಗುಟ್ಟು ಬರಲಿಲ್ಲ ಅಂತಂದ್ರೆ ಚಕ್ಲಿ ಬರಂಗಿಲ್ಲ. ಸೊ ನೋಡ್ರಿ, ಈ ಥರ ನಾ ಬಿಸಿ ನೀರು ಹಾಕ್ಕೊಂಡು ಇದನ್ನು ಜಿಗುಟ್ಟು ಮಾಡ್ಕೊಂಡು ನಾವು ಜೋಳದ ರೊಟ್ಟಿಗೆ ಯಾವ ಥರ ಹಿಟ್ಟನ್ನ ಕಲಿಸ್ಕೋತೀವಲ್ಲ, ಸೊ ಅದೇ ಥರ. ಬಟ್ ಜೋಳದ ಹಿಟ್ಟಕ್ಕೆ ಆಮೇಲೆ ನಾವು ನಾರ್ಮಲ್ ನೀರು ಹಾಕೋತೀವಿ. ಇದ್ರೊಳಗೆ ಹಾಗಲ್ಲ, ಕಂಪ್ಲೀಟ್ ಹಿಟ್ಟನ್ನ ಬಿಸಿ ನೀರಾಗನ ಕಲಿಸ್ಕೋಬೇಕು. ಸೊ ನೋಡ್ರಿ, ನಾನು ಇದನ್ನು ಹಿಟ್ಟ ಕಲಿಸ್ಕೊಂಡು ಬರ್ತೇನಂತ. ಈಗ ನೋಡ್ರಿ, ನಾ ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡೇನಿ. ಈ ಥರ ಸ್ಮೂತಾಗಿ ಒಂದು ಡೋರ್ ರೆಡಿ ಆಗ್ತತಿ. ಇದರದ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಮ್ಮ ಭಾಳ ಸ್ಮೂತ್ ಅಂದ್ರೆ ಸ್ಮೂತಾಗಿ ಬರ್ತೈತಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಇದು ಇರಬೇಕು. ಇನ್ನೊಂದೇನು ಮೇನ್ ಅಂತಂದ್ರೆ ಇದನ್ನು ಜಾಸ್ತಿ ನಾದಬೇಕು. ಎಷ್ಟು ಚಲೋ ನಾದ್ತೀರಲ್ಲ ಅಷ್ಟು ಚಲೋ ಚಕ್ಲಿ ಮುಳ್ಳಾಗಿ ಬರ್ತಾವೆ. ನಾನು ಒಂದು ಸೈಡ ಎಣ್ಣೆನ ಕಾಯಿಸ್ಕೊಳಕ್ಕಿಟ್ಟೀನಿ, ಇನ್ನೊಂದು ಸೈಡ ಈ ಕೈದ ಹದಡ ಹಚ್ಚಿ ನಾ ಇದನ್ನು ಚಲೋತ್ನಂಗೆ ಒಂದು 5 ನಿಮಿಷದವರೆಗೂ ಅಂತೂ ನಾದ್ಕೋತೇನೆ ಇದನ್ನು ನಾನು. ಸೊ ಅಲ್ಲಿ ಮಟ್ಟ ಎಣ್ಣೆನೂ ಕಾಯ್ತೈತಿ. ಬರ್ರಿ ಚಲೋತ್ನಂಗೆ ನಾದುನಂತ. ಸೊ ಇದು ನಾದಿ ರೆಡಿ ಆಗೈತಿ, ಎಣ್ಣೆನೂ ಬಿಸಿ ಆಗೈತಿ. ಈ ಥರ ನಾನು ಇದನ್ನು ಪಾರ್ಟಿಷನ್ ಮಾಡಿ ಇಟ್ಕೋತೀನಿ. ಇನ್ನೊಂದು ಸೈಡ್ ಈಗ ನಾವು ಒತ್ತಳನ್ನ ರೆಡಿ ಮಾಡೋಣಂತ. ಸೊ ಒತ್ತಳಿಗೆ ನಾನು ಎಲ್ಲ ಕಡೆನೂ ಮೊದಲು ಒಳಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತೀನಿ. ನೆಕ್ಸ್ಟ್ ಹಿಟ್ಟನ್ನು ಅದಕ್ಕೆ ಒಳಗೆ ಹಾಕ್ಕೊಂಡು ಈಗ ಬರ್ರಿ ಚಕ್ಲಿನ ಬಿಟ್ಕೊಳ್ಳೋಣಂತ. ನಾನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಚಕ್ಲಿ ಬಿಟ್ಕೊಳತ್ತಿಲ್ಲ. ಒಂದು ಪ್ಲೇಟ್ನಾಗ ಸೈಡಿಗೆ ಈ ಥರ ಮೊದಲನ್ನ ಬಿಟ್ಕೊಂಡು ಇಟ್ಕೋತೀನಿ. ಚಕ್ಲಿ ಗಾಲಿ ಮಾಡ್ಕೊಂಡು ಇಟ್ಕೋತೀನಿ. ಆಮೇಲೆ ಎಣ್ಣೆನಾಗ ಹಾಕೋತೀನಿ. ನೀವು ಡೈರೆಕ್ಟಾಗಿ ಎಣ್ಣೆ ಒಳಗೂ ಬಿಟ್ಕೋಬೋದು. ಬಟ್ ನಾ ಹಿಂಗೆ ಮಾಡಿ ಆಮೇಲೆ ಎಣ್ಣೆ ಒಳಗೆ ಬಿಟ್ಕೊಳತ್ತೀನಿ. ಬರ್ರಿ ಎಲ್ಲ ಗಾಲಿ ಮಾಡಿ ರೆಡಿ ಇಟ್ಕೊಳ್ಳೋಣಂತ. ಜೋಳದ ಹಿಟ್ಟಿನ ಚಕ್ಲಿ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತಾವೆ. ಭಾಳ ಡಿಫಿಕಲ್ಟಿನೂ ಇಲ್ಲ. ಜಸ್ಟ್ ಫಾರ್ ನೀವು ತಿನ್ಬೇಕು ಅನ್ನಿಸ್ದಾಗ ಫಟ್ ಅಂತೇಳಿ ಸಂಜೆ ಚಾಕ ಸ್ನ್ಯಾಕ್ ಆಗಿ 10 ನಿಮಿಷದಾಗ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಓಕೆ, ಎಣ್ಣೆ ಚಲೋತ್ನಂಗೆ ಕಾದೈತಿ. ಈಗ ನಾ ಇದ್ರೊಳಗೆ ಚಕ್ಲಿ ಬಿಟ್ಕೊಳತ್ತೀನಿ. 1 ಬೈ 1 ಚಕ್ಲಿಗಳನ್ನ ಒಂದು 4ರಿಂದ 5 ಚಕ್ಲಿ ನಾನು ಇದ್ರೊಳಗೆ ಬಿಟ್ಕೋತೀನಿ. ಸೊ ಚಕ್ಲಿ ಬಿಟ್ಕೊಂಡ ತಕ್ಷಣ ಇಮಿಡಿಯೇಟ ಹೊಳ್ಸಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಒಂದು ಸ್ವಲ್ಪ ಹೊತ್ತು ಅವನ್ನ ಅದ್ರ ಮೇಲೆನ ಎಣ್ಣೆ ಹಾಕಿ ಆಮೇಲೆ ನಿಧಾನಕ್ಕೆ ಹೊಳಸ್ರಿ, ಇಲ್ಲಾಂದ್ರೆ ಮುರ್ಕೊಂಡು ಬಿಡ್ತಾವೆ. ಸೊ ನಾನು ಇವನ್ನ ನಿಧಾನಕ್ಕೆ ಹೊಳಸಿ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೋತೇನಂತ. ಸೊ ನೋಡಿರಿ, ಚಕ್ಲಿ ಫ್ರೈ ಆಗ್ಯಾವು. ಚಕ್ಲಿ ಫ್ರೈ ಆದಮೇಲೆ ಅವು ಮ್ಯಾಲೆ ಬಂದು ತೇಲ್ತಾವ. ಸೊ ಈಗ ಇವು ಫ್ರೈ ಆಗ್ಯಾವು. ನಾ ಈಗ ಇವನ್ನ ತಕ್ಕೊಂಡು ಎಲ್ಲ ಚಕ್ಲಿನೂ ಇದೇ ಥರ ನಿಮ್ಗೆ ಕರ್ಕೊಂಡು ಸಿಗ್ತೇನಂತ ನಾನು. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕುರು ಆಗಿರುವಂಥ
ಜೋಳದ ಹಿಟ್ಟಿನ ಚಕ್ಲಿ ರೆಡಿ ಆಗ್ಯಾವು. ಭಾಳ ಈಸಿ ಆಗ್ತಾವೆ, ಭಾಳ ಕ್ವಿಕ್ ಆಗ್ತಾವೆ. ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಇವು ಭಾಳ ಹೇಳಿ ಮಾಡಿಸ್ದಂಗೆ ಆಗ್ತಾವೆ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಎಲ್ಲರ ಕಟ್ಟಾಕ ಭಾರಿ ಕ್ವಿಕ್ಕಾಗಿ ರೆಡಿ ಆಗ್ತಾವೆ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.